ಈ ಬಾರಿ ಬಿಸಿಲಿನ ತಾಪಮಾನ ದಿನದಿಂದ ದಿನಕ್ಕೆ ಹೆಚ್ಚುತ್ತಿದೆ. ಜನರು ಬಿಸಿಲಿನ ತಾಪಮಾನಕ್ಕೆ ತತ್ತರಿಸಿ ಹೋಗಿದ್ದು ನೆರಳಿಗಾಗಿ ಹುಡುಕಾಡುವ ಪರಿಸ್ಥಿತಿ ಉಲ್ಬಣವಾಗಿದೆ. ಆದರೆ ಸಿಂಧನೂರು ನಗರದಲ್ಲಿರುವ ಬೆರಳೆಣಿಕೆಯ ಸಣ್ಣ ಪುಟ್ಟ ಉದ್ಯಾನವನಗಳು ಕೂಡ ನಗರಸಭೆಯ ದಿವ್ಯ ನಿರ್ಲಕ್ಷ್ಯದಿಂದ ಮೂಲ ಸೌಕರ್ಯಗಳಿಂದ ವಂಚಿತವಾಗಿವೆ ಎಂದು ರೈತ ಮೋರ್ಚಾ ಮತ್ತು ನಮ್ಮ ಕರ್ನಾಟಕ ಸೇನೆಯ ಮುಖಂಡರುಗಳು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಈ ಸಿಂಧನೂರಿನಲ್ಲಿ ಸುಮಾರು 45 ಡಿಗ್ರಿ ಸೆಲ್ಸಿಯಸ್ ಬಿಸಿಲು ಬೇಗೆ ಇಲ್ಲಿ ಆಗಿರುವಂತ ಇದೆಲ್ಲ ನಗರಸಭೆಯ ಕಣ್ಮುಚ್ಚಿ ಕೂತಿದೆಯೋ ಅಂತೀಯೋ ಒಂದು ಗೊತ್ತಾಗ್ತಾ ಇಲ್ಲ. ಇಲ್ಲಿ ಕುಡಿಯೋದಕ್ಕೆ ನೀರಿಲ್ಲ, ಆಟ ಆಡೋದಕ್ಕೆ ಮಕ್ಕಳಿಗೆ ಆಟ ಆಡೋದಕ್ಕೆ ಯಾವುದೇ ರೀತಿಯ ಸರಿಯಾದ ಸಾಮಗ್ರಿಗಳು ಇಲ್ಲ. ಇಂಥ ಉದ್ಯಾನವನಕ್ಕೆ ಕೋಟಿ ಗಟ್ಟಲೆ ಉದ್ಯಾನವನ ಮೇಂಟೈನ್ ಮಾಡ್ತೀವಿ ಅಂತೇಳಿ ನಮ್ಮ ಸಿಂಧೂರಿನಲ್ಲಿ ಪಾರ್ಕ್ ಕೊರತೆ ಬಹಳ ಕಮ್ಮಿ ಇರೋದ್ರಿಂದ ಇದ್ದಂಥ ಪಾರ್ಕ್ಗಳನ್ನ ಸರಿಯಾಗಿ ನಿರ್ವಹಣೆ ಮಾಡೋದು ನಗರಸಭೆ ವತಿಯಿಂದ ಹಾಳಾಗಿ ಹೋಗಿದ್ದೀವಿ. ಎಲ್ಲ ಸಿಂಧೂರಿನಲ್ಲಿ ಆಲ್ಮೋಸ್ಟ್ 8ರಿಂದ 10 ಪಾರ್ಕ್ಗಳು ಇವೆ ಸಾರ್ವಜನಿಕ ಉದ್ಯಾನವನ ಅಂತೇಳಿ. ಅಲ್ಲಿ ನಿರ್ವಹಣೆ ಕೊರತೆ ಮತ್ತು ನೀರಿನ ಕೊರತೆ, ಅಲ್ಲಿ ಸಾರ್ವಜನಿಕರಿಗೆ ಆಸನದ ಕೊರತೆ ಮತ್ತು ಎಲ್ಲಿಂದರಲ್ಲಿ ಕಸ ಹಾಕೋದು ಅನೈತಿಕ ಚಟುವಟಿಕೆಗಳ ತಾಣಗಳಾಗಿ ಮಾರ್ಪಾಟಾಗಿದೆ ಎಲ್ಲ. ನಗರಸಭೆಯ ದಿವ್ಯ ನಿರ್ಲಕ್ಷ್ಯದಿಂದ ಉದ್ಯಾನವನಗಳು ಮೂಲ ಸೌಕರ್ಯಗಳಿಂದ ವಂಚಿತವಾಗಿದ್ದು ಇದರಿಂದ ಸಾರ್ವಜನಿಕರಿಗೆ ನಗರದಲ್ಲಿ ಹೇಳಿಕೊಳ್ಳುವಂತಹ ಒಂದು ಉದ್ಯಾನವನ ಕೂಡ ಇಲ್ಲದ ಪರಿಸ್ಥಿತಿ ನಿರ್ಮಾಣವಾಗಿದೆ. ಸರ್ಕಾರಗಳು ಪರಿಸರ ರಕ್ಷಣೆಗಾಗಿ ಜೊತೆಗೆ ಉದ್ಯಾನವನಗಳ ಅಭಿವೃದ್ಧಿಗಾಗಿ ಹಲವಾರು ಯೋಜನೆಗಳನ್ನು ತಂದರೂ ಅದನ್ನು ಜಾರಿಗೊಳಿಸಿ ಉದ್ಯಾನವನಗಳನ್ನು ಹಸಿರುಮಯವಾಗಿ ಮಾರ್ಪಡಿಸಿ ಸಾರ್ವಜನಿಕರ ಸದ್ಬಳಕೆಗೆ ಅವಕಾಶ ಕಲ್ಪಿಸಿಕೊಡಬೇಕಾದ ಅಧಿಕಾರಿಗಳ ದಿವ್ಯ ನಿರ್ಲಕ್ಷ್ಯದಿಂದಾಗಿ ನಗರದ ಪ್ರಶಾಂತ ನಗರದಲ್ಲಿರುವ ಉದ್ಯಾನವನವು ಮೂಲ ಸೌಕರ್ಯಗಳಿಂದ ವಂಚಿತವಾಗಿ ಅನೈತಿಕ ಚಟುವಟಿಕೆಗಳ ತಾಣವಾಗಿ ಮಾರ್ಪಟ್ಟಿವೆ. ಮುಂದಾದರೂ ಅಧಿಕಾರಿಗಳು ಎಚ್ಚೆತ್ತುಕೊಂಡು ಉದ್ಯಾನವನಗಳ ಅಭಿವೃದ್ಧಿಗೆ ಮುಂದಾಗಬೇಕೆಂದು ಅವರು ಒತ್ತಾಯಿಸಿದ್ದಾರೆ.